ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 7ನೇ ವಚನ. ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೇನು, ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು. ದೇವರ ಮಹಿಮೆ ಉಂಟಾಗಲಿ. ಪ್ರತಿದಿನ ದೇವರ ಸ್ವರವನ್ನು ಕೇಳುವಂತಹ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇದನ್ನು ದೇವರು ವಿಶೇಷವಾದ ರೀತಿಯಲ್ಲಿ ಅದನ್ನು ವಾಗ್ದಾನ ಸಹಿತವಾದ ಒಂದು ಮಾತನ್ನ ನಾವು ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಸ್ರಾಯೇಲ್ ಜನರನ್ನ ನಾವು ನೋಡುವಾಗ ಸುಮಾರು 420 ವರ್ಷಗಳ ಕಾಲ ಅಡಿಯಾಳಾಗಿ ಜೀವಿಸ್ತಾ ಇರೋದು. ಅವರನ್ನ ಸ್ವಲ್ಪ ವರ್ಷಗಳು ಮಾತ್ರ ಅವ್ರನ್ನ ದೇವರು ಕೈ ಬಿಟ್ಟಿದ್ದಾರೆ. ಸ್ವಲ್ಪ ಸಮಯ ಮಾತ್ರ ಅವರು ಅಡಿಯಾಳಾಗಿ ಜೀವಿಸ್ತಾ ಇದ್ದವುದು. ದೇವರು ತಿರುಗಿ ಅವರನ್ನು ನೆನಪು ಮಾಡಿಕೊಂಡವರಾಗಿ ಮಹಾವಾದ ಕೃಪೆಯಿಂದ ಅವರನ್ನ ಸೇರಿಸಿಕೊಳ್ತಾ ಇದ್ದಾರೆ. ಹೌದು, ಅಲ್ಲಿವರೆಗೂ ಯಾವ ಅದ್ಭುತಗಳಾಗ್ಲಿ, ಯಾವ ಅತಿಶಯಗಳಾಗ್ಲಿ, ಯಾವ ಪ್ರವಾದನೆಗಳಾಗಲಿ, ಯಾವುದೇ ನಡೆಸುವಿಕೆಗಳು ಅವರು ಕಂಡಿರಲಿಲ್ಲ. ಆದರೆ ದೇವರವರನ್ನ ಕರೆದುಕೊಂಡು ಬಂದ ನಂತರವಾಗಿ ಅವರ ಜೀವಿತಗಳು ಅದ್ಭುತಗಳಾಗಿ ಮಾರ್ಪಡ್ತಾ ಇದೆ. ಹೌದು, ಅವರು ನಡೆಯುವಂಥ ಮಾರ್ಗಗಳು ಅದ್ಭುತಗಳಾಗಿ ಮಾರ್ಪಡ್ತಾ ಇದೆ. ಹೌದು, ದೇವರವರನ್ನ ಮಹಾಕೃಪೆಯಿಂದ ಅವರನ್ನ ಪ್ರೀತಿಸಿ ಒಂದು ಶ್ರೇಷ್ಠವಾದ ದುಃಖ ಇಲ್ಲದಂಥ ಪ್ರದೇಶ, ಅನ್ಯಾಯ ಇಲ್ಲದಂಥ ಪ್ರದೇಶಕ್ಕೆ ಅವರನ್ನ ಕರ್ಕೊಂಡು ಹೋಗ್ತಾರೆ. ಹೌದು, ಕಾನಾನ್ ದೇಶ ಹಾಲು ಜೇನು ಹರಿಯುವಂಥ ದೇಶ. ಹೌದು, ಸಂತೋಷ, ನೆಮ್ಮದಿ, ಪ್ರೀತಿ, ಸಮಾಧಾನ ಹರಿಯುವಂಥ ದೇಶಕ್ಕೆ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೌದು, ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲೂ ಕೂಡ ಇಲ್ಲಿವರೆಗೂ ಯಾವುದೇ ಅದ್ಭುತಗಳಾಗಲಿ, ಯಾವುದೇ ಅತಿಶಯಗಳಾಗಲಿ ಕಾಣದೇ ಇರುವಂಥ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಹೌದು, ಅಲ್ಪ ಸಮಯ ನಮಗೆ ಕಷ್ಟ, ದುಃಖ, ವೇದನೆಗಳು, ದೇವರು ಮುಂದಿನ ದಿನಮಾನಗಳಲ್ಲಿ ನನ್ನನ್ನು ಮತ್ತು ನಿಮ್ಮನ್ನು ದೇವರು ಮಹಾಕೃಪೆಯಿಂದ ಅನೇಕ ಅದ್ಭುತಗಳನ್ನು ಮಾಡುತ್ತಾ, ಅನೇಕ ಪರಾಕ್ರಮಗಳನ್ನು ಮಾಡುತ್ತಾ ದೇವರು ಯಾರೆಂಬುದಾಗಿ ನಿಮ್ಮ ಜೀವನದಲ್ಲಿ ಅದನ್ನು ತೋರ್ಪಡಿಸ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವರ ಮಕ್ಕಳ, ಹಾಗಾಗಿ ನಂಬಿಕೆ ಉಳ್ಳವರಾಗಿ ಜೀವಿಸೋಣ, ನಂಬಿಕೆ ಉಳ್ಳವರಾಗಿ ನಾವಿರೋಣ. ಹೌದು, ಮುಂದಿನ ದಿನಮಾನಗಳಲ್ಲಿ ದೇವರು ನಿಮ್ಮನ್ನ ಮಹಾಕೃಪೆಯಿಂದ ಅದನ್ನು ಸೇರಿಸ್ಕೊಳ್ಳಿಕ್ಕಾಗಿ ಹೋಗ್ತಾ ಇದ್ದಾರೆ. ದೇವರು ಸ್ತೋತ್ರವಾಗಲಿ. ದೇವರ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇಲೆ